ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇದು ಬಂದು ಶನಿವಾರದ ಬೆಳಗಿನ ಒಂದು ಪುಟ್ಟ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ ಬೆಳಗ್ಗೆ ಏನೆಲ್ಲ ರೆಡಿ ಆಗಿದೆ ಅಂತ ಹೇಳಿ. ಮೊಸರು, ನನ್ನ ಫೇವ್ರೇಟ್ ಮೊಸರು. ಹಾಗೆ ಮಕ್ಕಳಿಗೆ ಇಬ್ಬರು ಸಹ ಇದ್ದಾರೆ ಮನೆಯಲ್ಲೇ. ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ. ಏನಪ್ಪ ಇಷ್ಟೊಂದು ಎಣ್ಣೆ ಹಾಕಿದ್ದೀನಿ ಅಂತ ಅಂದ್ಕೋಬೇಡಿ. ಸ್ವಲ್ಪ ಗೊಜ್ಜಿಗೆ ಜಾಸ್ತಿನೇ ಇರಬೇಕು. ನಾವು ಹೆಚ್ಚಿಗೆ ಅನ್ನನ ಕಲಿಸ್ಕೋಬಹುದು. ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದೀನಿ, ತುಂಬ ಏನು ಮಾಡಿಲ್ಲ. ಸುಮ್ಮನೆ ಇಟ್ಕೋಬಾರ್ದು, ಮಿಕ್ಕಿ ಹಾಗೆ ಇರುತ್ತೆ ಅಂತ ಹೇಳಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ. ಜೊತೆಗೆ ನನಗೆ ತುಂಬ ದಿನವೇ ಆಗಿದೆ ನಾನು ಉಪ್ಪಿಟ್ಟು ತಿಂದು. ಅದಕ್ಕೆ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೀನಿ. ನನಗೆ ಮತ್ತು ಕಮಲಮ್ಮ ಬರ್ತಾರಲ್ಲ, ಅವ್ರಿಗೊಂದು ಸ್ವಲ್ಪ ತಿಂಡಿ ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ತರಕಾರಿ ಹಾಕಿದ್ದೀನಿ, ಬೀನ್ಸು ಮತ್ತು ಕ್ಯಾರೆಟು ಮತ್ತು ಕಡಲೆ ಬೀಜ ಕೂಡ ಬಳಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ. ಸಖತ್ತಾಗಿ ಬಂದಿತ್ತು ಉಪ್ಪಿಟ್ಟು, ರೆಡಿ ಆಗಿದೆ. ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳಿಗೆ ಹೆಚ್ಚು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ಗಳು ಕೂಡ ನನಗೆ ಕಮೆಂಟನ್ನು ಕೂಡ ಹಾಕಿ. ತುಂಬ ಖುಷಿ ಆಗ್ತಾಯಿದೆ. ಅಮೇರಿಕಾದಿಂದ ಕೂಡ ಒಬ್ಬರು ನನ್ನ ಚಾನಲ್ನ ಪ್ರತಿನಿತ್ಯ ನೋಡುವಂಥವ್ರು, ನನ್ನ ಪ್ರೀತಿಸುವಂಥವ್ರು ಒಬ್ಬರು ನನ್ನನ್ನು ತುಂಬ ಇಷ್ಟಪಟ್ಟು ವಿಡಿಯೋನ ನೋಡ್ತಾ ಇದ್ದಾರೆ. ಆಂಟಿಯವರು ನನ್ನ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ತುಂಬ ಹೊತ್ತು ಮಾತಾಡಿದ್ರು. ಅಮೇರಿಕಾದವ್ರಿಗೂ ನನ್ನ ಒಂದು ವಿಡಿಯೋಗಳು ರೀಚ್ ಆಗ್ತಾ ಇದೆ ಅಂದರೆ ತುಂಬ ಖುಷಿ ಆಗುತ್ತೆ. ಅದೆಷ್ಟು ಖುಷಿಯಿಂದ ನನ್ನ ಜೊತೆ ಮಾತಾಡಿದ್ರು ಅಂತ ಹೇಳಿ. ಚಾರು ಆಂಟಿ, ನಿಮಗೆ ನನ್ನ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೋಸ್ಕರ ಸಮಯ ಕೊಟ್ಟು ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡಿದ್ರಿ. ತುಂಬ ಖುಷಿಯಾಯಿತು. ನನ್ನ ಪ್ರತಿಯೊಂದು ವಿಡಿಯೋನು ಕೂಡ ಹೇಳ್ಕೊಂಡ್ರು, ಈ ವಿಡಿಯೋ ಹಾಗಿತ್ತು, ಇದೀಗಿತ್ತು, ನೀವು ಹಿಂಗೆ ಮಾತಾಡಿದ್ರಿ, ಈ ಸ್ಯಾರಿಲಿ ನೀವು ಇಷ್ಟು ಚೆಂದ ಕಾಣಿಸ್ತಾ ಇದ್ರಿ ಅಂತ ಹೇಳಿ ನನ್ನ ಜೊತೆ ತುಂಬ ಹೊತ್ತು ಮಾತಾಡಿದ್ರು. ಅಮೇರಿಕಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕರ್ನಾಟಕದವರೇ ಅವರು. ಅಮೇರಿಕಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಚಾರು ಆಂಟಿ ಅಂತ ಹೇಳಿ. ನನ್ನ ಪ್ರತಿ ವಿಡಿಯೋಗಳನ್ನ ಕೂಡ ನೋಡ್ತಾರೆ. ಹಂಗೆ ನಂಬರ್ ಶೇರ್ ಮಾಡಿಕೊಂಡು ಕೊಟ್ಟರು. ನಾನೇ ನಂಬರ್ ಕೊಟ್ಟೆ ಅವರಿಗೆ. ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದರು. ಅವರು ಕಾಲ್ ಮಾಡಿದ್ರು. ಸ್ಯಾಟರ್ಡೆ ಅವರ ಕಂಪ್ನಿಗೆ ಹಾಲಿಡೇಸ್ ಅಂತ ಹೇಳಿ ಇವತ್ತು ಬೆಳಗಿನ ಜಾವ, ನಮಗೆ ಇಲ್ಲಿ ಮಧ್ಯಾಹ್ನ ಆಗಿತ್ತು, ಅವ್ರಿಗೆ ಬೆಳಗಿನ ಜಾವ ಅಂತ ಹೇಳಿ ಸುಮಾರು ಹೊತ್ತು ಮಾತಾಡಿದ್ರು. ತುಂಬ ಖುಷಿಯಾಯಿತು. ಪ್ರತಿಯೊಂದು ವಿಡಿಯೋನು ಕೂಡ ನನ್ನ ಜೊತೆ ಹೇಳ್ಕೊಂಡ್ರು. ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಈ ಪ್ರೀತಿಯ ಒಂದು ಮೋಟಿವೇಟ್ ಸಪೋರ್ಟಿಗೆ ನಿಜವಾಗ್ಲೂ ನಾನು ಕೂಡ ಚಿರಋಣಿ ಅಂತ ಹೇಳ್ತೀನಿ. ಉಪ್ಪಿಟ್ಟನ್ನು ಹಾಕ್ಕೊಂಡೆ. ಕೋಸಂಬರಿ ಇತ್ತು, ಅಂದರೆ ನೆನ್ನೆ ಮಾಡಿದ ಕೋಸಂಬರಿ. ಸಾಲ್ಟನ್ನು ಹಾಕ್ತಾನೆ ಫ್ರಿಜ್ಗೊಂದು ಸ್ವಲ್ಪ ಎತ್ತಿಟ್ಟಿದ್ದೆ, ಅದು ಕೂಡ ಈಚೆಗೆ ಇಟ್ಟಿದ್ದೆ ಸ್ವಲ್ಪ ಥಂಡಿ ಕಡಿಮೆ ಆಗಲಿ ಅಂತ ಹೇಳಿ. ಇನ್ನು ನನಗೆ ಫೇವ್ರೇಟ್ ಮೊಸರು, ಅದು ಕೂಡ ಹಾಕ್ಕೊಂಡೆ. ಬನ್ನಿ ಹೊರಗಡೆ ತಿನ್ನೋಣ. ಹಾಲ್ಗೆ ಹೋಗ್ತಾಯಿದ್ದೀನಿ. ತಿಂಡಿ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಬಂದೆ. ಹೇಳಿದ್ನಲ್ಲ, ನಮ್ಮ ರೋಡಲ್ಲೇ, ನಮ್ಮ ಮನೆಯ ಪಕ್ಕದಲ್ಲೇ ಶ್ರೀರಾಮ ಮಂದಿರ ಉದ್ಘಾಟನೆ ಆಯಿತು ಅಂತ ಹೇಳಿ 3 ದಿನದಿಂದ ತುಂಬ ವಿಜೃಂಭಣೆಯಾಗಿ ರಾಮನ ಆರಾಧನೆ ನವಮಿಯೊಂದಿಗೇ ಶುರುವಾಯಿತು. ತಿಂಡಿ ಹಾಕೋ ಬಂದೆ. ಉಪ್ಪಿಟ್ಟು ಇವೆಲ್ಲ ನೋಡಿದ್ರಲ್ವ, ತಂದೆ ಟಿಪೆ ಮೇಲೆ ಇಟ್ಕೊಂಡೆ. ದೇವ್ರ ಮೆರವಣಿಗೆ ಬರ್ತಾಯಿದೆ. ನಾನು ಲೇಟಾಗಿ ಬರಬಹುದು ಅಂತ ಅಂದ್ಕೊಂಡಿದ್ದೆ. ವಾದ್ಯ ಸೌಂಡು ಕೂಡ ಕೇಳಿಸ್ತಾ ಇದೆ. ದರ್ಶನ ಮಾಡಿ ಆಮೇಲೆ ತಿನ್ನೋಣ ಅಂತ ಹೇಳಿ ನಿಮಗೂ ಒಂದ್ಸರು ದರ್ಶನ ಮಾಡಿಸೋಣ. ನಮ್ಮ ರೋಡಲ್ಲೇ ಬರುತ್ತೆ ಮೆರವಣಿಗೆ. ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತುಂಬ ಸೆಕೆ ಅಂತೂ ಇದೆ ತುಂಬ. ಅದಕ್ಕೆ ನನಗೆ ಕತ್ತಿಗೆ ಏನೂ ಹಾಕೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ಸ್ವಲ್ಪ ದಪ್ಪ ಇರೋರಿಗೆ ಈ ಸೆಕೆ ಫೀಲಿಂಗ್ ಆಗೋದು ಇಲ್ಲಿಂದಲೇ. ಕತ್ತಲ್ಲೆಲ್ಲ ಉರಿ ಶುರು ಆಗುತ್ತಲ್ವ, ಅದಕ್ಕೆ ಫ್ರೀಯಾಗಿ ಸುಮ್ಮನೆ ಆರಾಮಾಗಿ ಇರಬೇಕು. ಮುಖ ತೊಳೆದು ತಣ್ಣೀರಲ್ಲಿ ಅವಾಗವಾಗ ಮುಖ ತೊಳಿತಾ ಇರ್ತೀನಿ. ಮತ್ತು ಸನ್ಸ್ಕ್ರೀನ್ ಅಂತೂ ಖಂಡಿತ ಹಚ್ಕೊಳ್ತೀನಿ. ಬೆಳಗ್ಗೆಯಿಂದನೇ ಶುರು ಮಾಡ್ಕೊಳ್ತೀನಿ. 1-2 ಅವರ್ ಆದಮೇಲೆ ಮತ್ತೆ ತೊಳೆದು ಮತ್ತೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಿರ್ತೀನಿ. ಅಷ್ಟು ಸೆಕೆ ಇದೆ ನನಗೆ. ಬನ್ನಿ, ಇವತ್ತು ಬಿಸಿ ಉಪ್ಪಿಟ್ಟು ಮಾಡಿಕೊಂಡೆ ತಿನ್ನಬೇಕು ಅಂತ ಹೇಳಿ. ತುಂಬ ದಿನ ಆಗಿತ್ತು ಉಪ್ಪಿಟ್ಟೇ ಮಾಡಿಲ್ಲ. ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡ. ನೋಡಿದ್ರೆ ಬಿಸಿ ತಿನ್ನಬೇಕು ಅಂತ ಆಸೆ. ತಿನ್ನೋಣ ಅಂತೆಲ್ಲ ಕೆಲಸ ಮುಗಿಸಿ ದೇವ್ರಿಗೂ ಕೂಡ ನಾಮಸ್ಮರಣೆ ಎಲ್ಲ ಮಾಡಿ ಪೂಜೆ ಮಾಡಿ. ಕಮಲಮ್ಮ ಬಂದಿಲ್ಲ ಇನ್ನೂ ಸಹ, ಅವ್ರಿಗೂ ಸೇರಿಸಿ ಉಪ್ಪಿಟ್ಟು ಮಾಡಿದೆ. ಕಮಲಮ್ಮನಿಗೂ ಕೂಡ ನನ್ನ ಕೈಲಿ ಉಪ್ಪಿಟ್ಟು ಅಂದರೆ ಇಷ್ಟ, ಅದಕ್ಕೆ ಮಾಡಿದೆ. ಅವ್ರು ಇನ್ನೂ ಬಂದಿಲ್ಲ. ನಂದೆಲ್ಲ ಕೆಲಸ ಮುಗೀತು, ಎಲ್ಲ ಕೂಡ ಆಯ್ತಲ್ವ, ತಿಂಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಹಾಕ್ಕೊಂಡು ಬಂದೆ. ರಾಮ ಮೆರವಣಿಗೆ ಬರ್ತಾ ಇದ್ದಾರೆ ಅಂತ ಮೈಕಲ್ಲಿ ಅನೌನ್ಸು ಕೂಡ ಆಯಿತು. ತಿನ್ನೋದಕ್ಕೆ ಮುಂಚೆನೇ ದರ್ಶನ ಮಾಡ್ಕೊಬಿಡ, ಆಮೇಲೆ ತಿನ್ನೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಕೇಳಿಸ್ತಾ ಇದೆ ವಾದ್ಯ ಸೌಂಡು. ಬನ್ನಿ ನೋಡೋಣ
ಸ್ವಾಮಿ ದರ್ಶನ ನಾವೆಲ್ಲರೂ ಸಹ ಮಾಡಿಕೊಳ್ಳೋಣ. ಶ್ರೀರಾಮ್ ಜೈರಾಮ್ ಅಂತ ಹೇಳಿ ನಾಮಸ್ಮರಣೆಯೊಂದಿಗೆ ರಾಮನನ್ನು ಆರಾಧನೆ ಮಾಡೋಣ. ಬನ್ನಿ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಪಟಾಕಿನಾ ಮೇಲೆ ಹೋಗೋದಾ? ವಿಡಿಯೋ ಮಾಡೋಣ ಅಂತ ಹೇಳಿ. ಪಟಾಕಿ ಮೇಲೋಗೋದಂತೆ, ಮೇಲೋಗೋದಂತೆ. ಮೇಲೋಗೋದು ಒಂದ ಬರ್ತೀರಾ? ಇವ್ರಿಗೆ ಹೋಗ್ಲಿದೆ ಖುಷಿ ಇವಾಗ. ಮತ್ತೆ ಬರ್ತಾರೆ, ಈ ಕಡೆ ಬರ್ತಾರೇನೋ ಎಲ್ಲ ನೋಡಿದ್ರಲ್ಲ, ನಮ್ಮ ಹುಣಸೂರಿನ ಗಣೇಶ ಬೀದಿ ಇವತ್ತು ಕೇಸರಿಮಯ. ರಾಮ ಇದ್ದಡೆ ಕೇಸರಿ ಅಲ್ವಾ, ಆಂಜನೇಯ ಇದ್ದ ಕಡೆ ಕೇಸರಿ ಅಲ್ವಾ, ಹಾಗೆ ಎಲ್ಲರೂ ಓಕ್ಲಿ ಆಡ್ತಿದ್ದಾರೆ ಇವತ್ತು. ಅಂದರೆ ಒಂದೆರಡು ರೋಡು ಮೆರವಣಿಗೆ ಬರುತ್ತೆ, ಗಣಪತಿಲಿ ಒಂದು ಸಂಕಲ್ಪ ಮಾಡಿ ಪಕ್ಕದ ರೋಡ್ಗೆ ಹೊರಡ್ತು ಹೋಗಿ ಹಿಂಗೆ ಬರುತ್ತೆ. ಹಾಗೆ ಎಲ್ಲ ಮನೆ ಬಾಗಿಲುಗಳಲ್ಲಿ ಅರಿಶಿಣದ ನೀರು, ಕೇಸರಿ ನೀರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಹುಡುಗರುಗಳು ಹೋಗ್ಲಿ ಆಡ್ತಾರೆ ಸ್ವಾಮಿಯ ಮೆರವಣಿಗೆ ಒಂದಿಗೆ.
ಮರ್ಯಾದೆ ಪುರುಷೋತ್ತಮ ರಾಮನ ಒಂದು ಮೆರವಣಿಗೆ ಒಟ್ಟಿಗೆ ಎಲ್ಲರೂ ಓಕಳಿಯಲ್ಲಿ ಮಿಂದು ರಾಮನ ಜಪ ಮುಗಿಲು ಮುಟ್ಟುತ್ತೆ ಅಂತ ಹೇಳಬಹುದು. ನಾನು ತಿಂಡಿ ಪ್ಲೇಟ್ಗೆ ಹಾಕಿದ್ದೆ ಅಲ್ವಾ, ಪ್ಲೇಟ್ಗೆ ಹಾಕಿ ಹಾಗೆ ಬಿಡಬಾರ್ದಲ್ವ. ಮೆರವಣಿಗೆ ಪಕ್ಕದ ರೋಡಿಂದ ಈ ನಮ್ಮ ರೋಡ್ಗೆ ಬರೋ ಅಷ್ಟರಲ್ಲಿ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಾನು ಅಂದ್ಕೊಂಡಿದ್ದು ಬಿಸಿ ಬಿಸಿ ತಿನ್ನೋಣ ಅಂತ ಹೇಳಿ, ಆಲ್ರೆಡಿ ತಣ್ಣಗಾಯಿತು ಉಪ್ಪಿಟ್ಟು, ಏನು ಮಾಡೋಕ್ಕಾಗಲ್ಲ. ಸ್ವಾಮಿ ದರ್ಶನ ಮಾಡ್ಕೊಬಂದೆ, ರಾಮನ ಧ್ಯಾನ ಮಾಡ್ಕೊಂಡು ಬಂದೆ. ತಿಂಡಿ ಮುಗಿಸ್ಕೊಳ್ತೀನಿ, ಬನ್ನಿ ನೀವು ಸಹ ತಿಂಡಿ ಮಾಡೋಣ ಅಂತ ಕರೀತಾ ಬಿಸಿ ಬಿಸಿ ಬನ್ಸಿ ರವೆ ಉಪ್ಪಿಟ್ಟು ಜೊತೆಗೆ ಮೊಸರು ತೊಗೊಂಡಿದ್ದೀನಿ. ಮೊಸರು ಅಂತೂ ಬೇಕೇ ಬೇಕು ನನಗೆ, ಒಂದು 3 ಸ್ಪೂನು. ಮತ್ತು ಕೋಸಂಬರಿ ಮೊದಲೇ ಹೇಳಿದೆ, ನೆನ್ನೆ ಒಂದು ಅರ್ಧ ಫ್ರಿಜ್ಗೆ ಎತ್ತಿಟ್ಬಿಟ್ಟಿದ್ದೆ, ಉಪ್ಪೇನು ಹಾಕ್ದಂಗೆ ತೆಗೆದಿಟ್ಟಿದ್ದೆ. ಇವಾಗ ಅದನ್ನು ಹೊರಗಡೆ ತೆಗೆದಿಟ್ಟು ಉಪ್ಪಿಟ್ಟು ಜೊತೆ ನೆನೆಸ್ಕೊಳ್ಳೋಣ ಅಂತ ಹೇಳಿ ತಗೊಂಡೆ. ಒಂದು ಚಿಟಕಿ ಪೆಪ್ಪರ್ ಪೌಡ್ರು, ಒಂದು ಚಿಟಕಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಕೋಸಂಬರಿ ಅಂತ ನಮ್ಮ ಫೇವ್ರೇಟ್ ಹೇಳಬೇಕು ಅಂದರೆ. ಬನ್ಸಿ ರವೆ ಉಪ್ಪಿಟ್ಟು ತುಂಬ ಒಳ್ಳೆಯದು ಅಂತ ಹೇಳ್ಬೋದಲ್ವಾ. ನಾನು ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಗುರುರಾಯರ ಮಹಿಮೆ ಒಂದು ಶಾರ್ಟ್ ವಿಡಿಯೋನ ಹಾಕಿದ್ದೆ. ತುಂಬ ಜನ ಕೇಳ್ತಾ ಇದ್ದಾರೆ. 11 ಗುರುವಾರ ಬಾಳಗಣಪತಿ ಮುಡುಪು ಅನುಷ್ಠಾನನ ಮತ್ತೊಮ್ಮೆ ನೀವು ನಮಗೆ ರಿಕ್ವೆಸ್ಟ್ ಮೇರೆಗೆ ನೀವು ಮತ್ತೆ ವಿಡಿಯೋ ಮಾಡಿ ಅಂತ ಹೇಳಿ. ಇನ್ಸ್ಟಾಗ್ರಾಮು ಇನ್ನೂ ಯಾರು ಬಂದಿಲ್ಲ, ಇಲ್ಲಿರೋ ಅಂಥವ್ರು ಇನ್ಸ್ಟಾಗ್ರಾಮ್ ಪೇಜ್ ನಂದು ಸರಿತಾ ಸನ್ನಿಧಿ 6611 ಅಂತ ಹೇಳಿ ನನ್ನ ಇನ್ಸ್ಟಾ ಪೇಜು, ಅಲ್ಲಿಗೂ ಸಹ ಬನ್ನಿ. ಹಾಗೆ ಇನ್ಸ್ಟಾಗ್ರಾಮಿಂದನೂ ಸಹ ನನ್ನ ಯೂಟ್ಯೂಬ್ಗೆ ತುಂಬ ಜನ ಬಂದಿದ್ದೀರಿ. ಖಂಡಿತ ಸದ್ಯದಲ್ಲೇ ಒಂದು ಅನುಷ್ಠಾನದ ವಿಡಿಯೋ ಖಂಡಿತ ಮಾಡ್ತೀನಿ. ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಸಹ ಶಾರ್ಟ್ ವಿಡಿಯೋಗಳ್ನ ಅಂದರೆ ಅನುಷ್ಠಾನಗಳ್ನ ಚಿಕ್ಕದಾಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾದ ಮಹಿಮೆಗಳನ್ನ ಶೇರ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಗುರುಗಳನ್ನ ನಂಬಿ ಕೆಟ್ಟಿರೋರು ಯಾರು ಇದ್ದಾರಾ? ಖಂಡಿತ ಇಲ್ಲ. ಆಡಂಬರಕ್ಕೆ ಒಲಿತಾರೆ ಅನ್ನೋದು ಏನೂ ಇಲ್ಲ. ಸರಳತೆಗೂ ಕೂಡ ನಿರ್ಮಲವಾದ ಭಕ್ತಿ ಒಟ್ಟಿಗೆ ಶುದ್ಧವಾದ ಆತ್ಮದೊಂದಿಗೆ ನಮ್ಮ ರಾಯರು ಖಂಡಿತ ಇರ್ತಾರೆ. ಇದಂತೂ ಸತ್ಯ. ಖಂಡಿತ ನಾಳೆ ನಾಡಿದ ವಿಡಿಯೋದಲ್ಲಿ ಯೂಟ್ಯೂಬಲ್ಲೂ ಸಹ ನಾನು 11 ಗುರುವಾರ ಮತ್ತು ಬಾಲಗಣಪತಿ ಅನುಷ್ಠಾನದ ಒಂದು ವ್ರತದ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ದೀರಿ, 10 ವರ್ಷ ಅಕ್ಕ ನನ್ನ ಮದುವೆಯಾಗಿ, 12 ವರ್ಷ ಅಕ್ಕ ಮದುವೆಯಾಗಿ, ಮಕ್ಕಳಾಗಿಲ್ಲ, ಯಾವ ರೀತಿ ಮಾಡಬೇಕು ತಿಳಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ಧೃತಿ ಕೆಡಬೇಡಿ, ನಂಬಿಕೆ ಅಚಲವಾಗಿ ಇಟ್ಕೊಳ್ಳಿ. ಖಂಡಿತ ವೈದ್ಯಕೀಯ ಲೋಕಕ್ಕೆ ಸವಾಲು ನಮ್ಮ ರಾಯರ ಮಹಿಮೆ ಅಂತ ಹೇಳಿ ಖಂಡಿತ ನಾವು ಸಾರಬಹುದು. ಅಷ್ಟು ಅದ್ಭುತ ಅಂತ ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಅನಿಸುತ್ತೆ ನನಗೆ. ಖಂಡಿತ ಸರಳವಾಗಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಹೇಗೆ ಪುಟ್ಟ ಅನುಷ್ಠಾನಗಳಾದರೂ ಸಹ ಅದ್ಭುತವಾದ ಮಹಿಮೆಗಳನ್ನೇ ನಾನು ಸಹಸ್ರಾರು ಮಹಿಮೆಗಳನ್ನ ಈ ಕಿವಿಲಿ ಕೇಳಿದ್ದೀನಿ. ಬ್ಯಾಡ್ ಲಕ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಚಾನಲ್ಲು ರಿಮೂವ್ ಆಗಿದ್ದು ಗೊತ್ತು. ಇಲ್ಲಿ ಎಷ್ಟರವರೆಗೆ ಯಾವುದು ಋಣ ಇರುತ್ತೋ ಅಷ್ಟೇ. ಇಲ್ಲಿ ಮನುಷ್ಯರೇ ಶಾಶ್ವತ, ಇಲ್ಲ ಅಂದರೆ ಇವೆಲ್ಲ ಶಾಶ್ವತನ ಅಂದ್ಕೊಳ್ತೀನಿ. ಆದರೆ ನಮ್ಮ ಮನಸ್ಸಿನಲ್ಲಿರುವ ಆ ಭಕ್ತಿ ನಂಬಿಕೆ ಯಾರೂ ಡಿಲೀಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸತ್ಯ ಅಲ್ವಾ ನಾನು ಹೇಳ್ತಾ ಇರೋದು? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ತಿಂಡಿ ಮಾಡ್ಕೊಳ್ತೀನಿ. ಆದರೆ ರಾಮ ಮೆರವಣಿಗೆ ಬಂದಾಗ ಇಲ್ಲಿ ಓಕ್ಲಿ ಆಡುವಂಥ ದೃಶ್ಯನ ಕ್ಯಾಪ್ಚರ್ನ ಮಾಡಿಕೊಂಡು ನಿಮ್ಮ ಮುಂದೆ ಇವತ್ತು ಈ ವಿಡಿಯೋ ಜೊತೆಗೆ ಹಾಕ್ತೀನಿ. ಇವತ್ತು ಜಾಸ್ತಿ ಲೆಂತಿ ವಿಡಿಯೋ ಬೇಡ, ಪುಟ್ಟದಾಗಿ ಹಾಕ್ತೀನಿ. ನಾಳೆ ಒಂದು ವಿಶೇಷ ರೆಸಿಪಿ ಒಂದಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಸ್ಪೆಷಲ್ ರೆಸಿಪಿ ಮಾಡೋಣ, ಯಾವುದಾದ್ರೂ ಒಂದು ರೆಸಿಪಿನ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ತಿಂಡಿ ಮುಗಿಸ್ಕೊಳ್ತೀನಿ ಆಯಿತಾ? ಸಾಧ್ಯ ಆದರೆ ಈಗ ಮೆರವಣಿಗೆ ಬರುತ್ತೆ ನಮ್ಮ ರೋಡ್ಗೆ, ಕ್ಯಾಪ್ಚರ್ ಮಾಡಿ ಈ ವಿಡಿಯೋ ಮುಂದೆ ಹಾಕ್ತೀನಿ. ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡಿ, ಲೈಕ್ನ ಹೆಚ್ಚಿಗೆ ಕೊಡಿ. ವಿಡಿಯೋ ನೋಟಿಫಿಕೇಷನ್ ಬಂದ ತಕ್ಷಣ ಓಪನ್ ಮಾಡ್ತೀರಾ, ಲೈಕ್ ಕೊಡಿ. ಪಕ್ಕದಲ್ಲಿ ಹೈಪ್ ಅಂತ ಒಂದು ಬಟನ್ ಬರುತ್ತೆ, ಅದು ವಾರಕ್ಕೆ 2ರಿಂದ 3 ನೀವು ಹೈಪ್ ಬಟನ್ನು ಕೂಡ ಆ್ಯಕ್ಟಿವ್ ಮಾಡಬಹುದು. ನನಗೆ ನೀವು ಅದು ಮಾಡೋದ್ರಿಂದ ಸಪೋರ್ಟ್ ಮಾಡ್ತೀನಿ, ನನಗೊಂದು ಅಂಕಗಳು ಸಿಗುತ್ತೆ. ಅದನ್ನು ಕೂಡ ಮರೆಯದ ಹಾಗೆ ಮಾಡಿ ಆಯಿತಾ? ಬನ್ನಿ ತಿಂಡಿ ಮುಗಿಸ್ಕೊಬಿಡ್ತೀನಿ, ಮುಗಿಸ್ಕೊಂಡು ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ? ಬರಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ. ರಾಮನ ದರ್ಶನ ಮಾಡಿ ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ನೋಡಿ. ನಿಮ್ಮ ಅಭಿಪ್ರಾಯನ ತಿಳಿಸಿ, ಲೈಕ್ ಮಾಡಿ. ಹೊಸದಾಗಿ
ಮೊದಲ ಬಾರಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕು ಅಂದರೆ ಪ್ರತಿನಿತ್ಯ ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ. ಆದ್ದರಿಂದ ನೀವು ಆವಾಗ ವೀಡಿಯೋನ ನೋಡಬಹುದಲ್ವಾ. ಆದ್ದರಿಂದ ಬಲ್ಲ ತಿಂಡಿ ಮಾಡ್ಕೋತೀನಿ, ಕ್ಯಾಪ್ಚರ್ ಮಾಡಿ ವೀಡಿಯೋನ ಮುಂದೆ ಹಾಕ್ತೀನಿ. Sorry. Vanilla with white chocolate. Sunfeast Dark Fantasy Milkshakes. Now in a new vanilla flavor. Just at ₹30. ಈ ಹೊಸ ವರ್ಷದಲ್ಲಿ ನಿಮಗೆ ನೀವೇ ಒಂದು ಸ್ವರ್ಣ Thank you.
ಜೈ ಶ್ರೀರಾಮ್.